ಅಭಿಯಾನ ಮಾಸಾಚರಣೆ ಆಚರಿಸ್ತೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀಮಾನ್ಯ ಅರುಣ್ ರೆಡ್ಡಿ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮೆಲ್ಲರ ವತಿಯಿಂದ ಸುಸ್ವಾಗತ ಕೋರುತ್ತೇನೆ. ಅದೇ ರೀತಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮಾನ್ಯ ಶ್ಯಾಮ್ ಸುಂದರ್ ಸರ್ ಅವರಿಗೂ ಸುಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಮೇಡಮ್ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ನಮ್ಮೆಲ್ಲರ ವತಿಯಿಂದ ಸುಸ್ವಾಗತ. ಅದೇ ರೀತಿ ಇನ್ನೊಬ್ಬ ಅತಿಥಿಯಾಗಿ ಬಂದಿರತಕ್ಕಂತ ಆರೋಗ್ಯ ಇಲಾಖೆಯ ಶ್ರೀಮಾನ್ಯ ಸ್ಟ್ಯಾನ್ಲಿ ಸರ್ CHO ಅವರಿಗೂ ಸುಸ್ವಾಗತ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮೇಲ್ವಿಚಾರಕಿ ನಮ್ಮ ವಲಯದ ಮೇಲ್ವಿಚಾರಕಿ ಆಗಿರ್ತಕ್ಕಂಥ ಶ್ರೀಮತಿ ಭಾಗ್ಯವತಿ ಮೇಡಮ್ ಅವರಿಗೂ ಸುಸ್ವಾಗತ. ಈಗ ಮೊಟ್ಟ ಮೊದಲಿಗೆ ಪ್ರಾರ್ಥನಾ ಗೀತೆ ನೆರವೇರಿಸಿಕೊಡುವವರು ಶ್ರೀಮತಿ ನಿರ್ಮಲಾ ದೇವಿ. ಅದೇ ರೀತಿ ಇನ್ನೋರ್ವ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಿರ್ಮಲಾ ಟೀಚರ್ ಶ್ಯಾಮ್ ಸುಂದರ್ ಅವರಿಗೆ ನಿರ್ಮಲಾ ಟೀಚರ್ ಅವರಿಂದ ಎಲ್ಲ ರಿಪೋರ್ಟ್ ಮಾಡ್ಬೇಕು. ಅದೇ ರೀತಿ ಸ್ಟ್ಯಾನ್ಲಿ ಸರ್ ಅವರಿಗೆ ಶ್ರೀನಿವಾಸ್ ರೆಡ್ಡಿ ಅವರಿಂದ ಶಾಲು ಮತ್ತು ಸನ್ಮಾನ. ಅರೆ ಬರ್ರಿ ಎಲ್ಲ ಕರೆಕ್ಟ್. ನಮ್ಮ ವಲಯದ ಮೇಲ್ವಿಚಾರಕರಾಗಿರ್ತಕ್ಕಂಥ ಭಾಗ್ಯ ಮೇಡಮ್ ಅವರಿಗೆ ನನ್ನಿಂದ ಶಾಲು ಮತ್ತು ಸನ್ಮಾನ. ಇಲ್ಲೇ ಭಾಗ್ಯ ಪಿಡಿಒ ಮೇಡಮ್ ಬಿ ಫಸ್ಟ್ ಸಲ, ನೀವು ಬಿ ಫಸ್ಟ್ ಸಲ. ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕ ನುಡಿ. ಪಾಪು ಒಂದು ಪಿಪಿ ಕೊಟ್ರೆ ನೋಡೆ ಅಮ್ಮ ಅಳ್ತಾದಲ್ಲೇ ಟೂಟು ಅಂತ ಬಿಟ್ಟೆ ಬಿಟ್ಟೆ ಹಿಂಗೆ ಕೂಡ್ರಿ. ಆಯ್ತು ಸರ್ ಎಲ್ಲ ಹೊಂಟ್ರ. ನಮ್ಗೆ ಇವಾಗ ಗೊಬ್ಬರದಲ್ಲೇನೆ ಪ್ಯಾಕ್ ಮಾಡಿ ಕೂದಾಗ ಮಣ್ಣಾಗಿ ಮಾಡ್ತಾರೆ ಬೆಳೀತದೆ. ಮನೆಗೆ ಬೆಳೆದ್ರೆ ತರಕಾರಿ ಬೆಳೀತದ. ಅದಕ್ಕೆ ಮನೆಗೆ ಒಂದು 5 ತೀರು ದಾಣಿಗಳು ನಮ್ಮ ಹೊಲದಾಗೆ ಬೆಳೀತಾವೆ. ಕಡ್ಡಿ ಬೆಳೀತದ, ಹೆಸರು ಬೆಳೀತದ, ಉದ್ದು ಬೆಳೀತದ, ತೊಗರಿ ಬೆಳೀತದ, ಅಲಸಂದಿ ಬೆಳೀತದ, ಮತ್ತು ಮಟ್ಕಿ ಅಂತಾರ, ಚಣಗಿ ಬೆಳೀತದ. ಇವೆಲ್ಲ ಒಂದಿನ ಬಿಟ್ಟು ಒಂದಿನ ಗುಗುರಿ ಮಾಡಿ ಉಸುಳಿ ಮಾಡಿ ತಿನ್ನಿಸಿ ಈ ಮಕ್ಕಳು ದವಾಖಾನೆ ಓಡ್ತಾರೆ. ದವಾಖಾನೆ ಬಂದ್ ಇವೆಲ್ಲ ನೀವು ತಿಳ್ಕೊಬೇಕು. ಇವು ಹಸಿ ನುಗ್ಗಿದ ರೊಕ್ಕನೇ ಅಂತಾರೆ. ಅದು ತಾನೇ ಬೆಳೀತದೆ. ಕಾಯಿ ಇದ್ರೆ ತಪ್ಪು ಪಲ್ಯ ಮಾಡಿ ತಿನ್ನಿ. ವಿಟಮಿನ್ A ಬರ್ತದ. ಮತ್ತು ಹಿಮೋಗ್ಲೋಬಿನ್ ನಂಬರ್ ಕಮ್ಮಿ ಇರ್ತದೆ. ಹೆಣ್ಮಕ್ಳು 12, 13 ಇರಬೇಕು. 8, 9 ಬಂದಾಗ ಬಾಂಧವ್ಯ ಭಾಳ ತಕಲೀಫ್ ಬರ್ತದೆ. ಅದನ್ನ ಮಗು ಬಿಮಾರಿ ಇರ್ತದೆ, ತಾಯಿನೂ ಬಿಮಾರಿ ಇರ್ತದೆ. ವಿಟಮಿನ್ A ಬರೋದಿಲ್ಲ. ಇನ್ನು ಗಜರಿ ಇರ್ತದ, ಅದ್ರಾಗ ವಿಟಮಿನ್ A ಬರ್ತದೆ. ವಿಟಮಿನ್ ಗಜರಿ, ಬೀಟ್ರೂಟ್ ಅಂತ ಇರ್ತದ. ಇವೆಲ್ಲ ಕೆಂಪಾಗಿ ಯಾರು ಮಾಂಸಾಹಾರ ಸಸ್ಯಾಹಾರಿ ಅಂತ ಇದು ಮಾಡ್ತಾರೆ. ಅವ್ರು ಹೆಚ್ಚಾಗಿ ಬೀಟ್ರೂಟು, ಗಜರಿ, ನುಗ್ಗೆಕಾಯಿ ಸೊಪ್ಪು ಅವು ತಿನ್ಬೇಕು. ಈಗ ಟೊಮೊಟೊ ಅದ, ಇವೆಲ್ಲ ನಾವು ಹೈಬ್ರಿಡ್ ಅಂಶಗಳು ಇನ್ನೊಂದು ಸೀಸನಲ್ ಆಹಾರ. ನಾವು ಹಳೆ ದೊಡ್ಡ ಗಿಡ ಮಾವಿನಕಾಯಿ ಇರ್ತಾವೆ ನಮಗೆ. ಅದಕ್ಕೆ ಯಾವುದೂ ಬಂದು ಹಿಡಿಯಲ್ಲ.
ತಿಂಡಿ ಚಂದ ಮಾರ್ಕೆಟ್ ಮನೆ ತರ್ತೀನಿ ಫುಲ್ ಮತ್ತು ಬೆಳೆಸಂತೆ ಮೊದಲು ಹಿಡಿತಾರೆ ಹಣ್ಣು ಹಾಕ್ಲಕ್ಕೆ ಮೊದಲು ಹಿಡಿತಾರೆ ಬಾಳೆಕಾಯಿ ನೀವು 2 ಗಿಡ ಹತ್ತಿ ಬಾಳೆಕಾಯಿ ಮತ್ತೆ ಕಡಿಬೇಕು ಮತ್ತೆ ಆಯ್ತದೆ ಮತ್ತೆ ಕಡಿಬೇಕು ಮತ್ತೆ ಆಯ್ತದೆ ಮತ್ತೆ ಕಡಿಬೇಕು ಮತ್ತೆ ಆಯ್ತದೆ ಅದು ಇವೆಲ್ಲ ನಾವು ಮಾಡಿದ್ರೆ ನಾವು ಇದೆಲ್ಲ ದೊಡ್ಡ ಕೆಲಸ ಇಲ್ಲ ಅದು ನಾವು ಏನಪ್ಪ ಅಂದ್ರೆ ಇವೆಲ್ಲ ದುಡ್ಡನ್ನ ಖರೀದಿರ್ತೇವೆ ಆಮೇಲೆ ಭಾಳ ಮಂದಿ ನಾನ್ ವೆಜ್ ಮಾಡ್ತಾರೆ ಅದಕ್ಕೆ ರೆಡಿಮೇಡ್ ಮಟನ್ ಮಸಾಲೆ ಹಾಕ್ತೀವಿ ಬೇಡ ಮನೆಗೆ ಕುಟ್ಟಿ ಮಸಾಲೆ ಹಾಕ್ಬೇಕು ಹೋಳಿಗೆ ಮಾಡ್ತೀವಿ ಮನೆ ನಮ್ಮ ಅಡಿಗೆ ಮನೆಗೆ ದೊಡ್ಡ ಔಷಧ ಕೇಂದ್ರ ಅಂದ್ರೆ ಏನ್ ಮಾಡ್ತೀನಿ ಹೋಳಿಗೆ ಮಾಡ್ತೀನಿ ಟೇಸ್ಟ್ ಕೊಡ್ಬೇಕಂತ ಇವತ್ತು ಹೇಳ್ತೀನಿ ಹೊಟ್ಟೆ ಜಾಸ್ತಿ ಹೇಳ್ತೀನಿ ಇದು ಯಾರ ಸೌಕರ್ಯ ಏನೋ ಟ್ರೈನಿಂಗ್ ಕೊಡ್ತೀನಿ ಇಲ್ಲ ಇವೆಲ್ಲ ನಮ್ಮ ಅಡಿಗೆ ಮನೆಗೆ ಮೊದಲು ರೆಡಿಮೇಡ್ ತರೋದು ಬಿಟ್ಟು ಅಡಿಗೆ ಮನೆಯಾಗ ನಾವು ಅಡಿಗೆ ಮನೆಯಾಗ ಉಳ್ಳ ಕಳ್ಕೊಂಡ್ರೆ ಅರ್ಧ ರೋಗ ಕಮ್ಮಿ ಆಯ್ತವ ಇವೆಲ್ಲ ಮನೆಗೆ ಇವೇನು ಉಸುಳಿ ಮಾಡಿ ಮಕ್ಕಳು ತಿಂದ್ರಿ ₹1 ಕುಡಿಬೇಡ್ರಿ ₹2 ಕುಡಿಬೇಡ್ರಿ ಆ ₹2 ಹೆಸರು ಎಷ್ಟು ಬರ್ತಾವೆ ಅಷ್ಟು ತಿನ್ಸ್ರಿ ಸಾಕು ಹೊಟ್ಟೆ ತಿನ್ಸೋದು ಅವು ಮತ್ತೆ ತಿನ್ನಕ್ಕೆ ಕೇಳೋಣ ಹಾಲೆಲ್ಲ ಮನೆಗೆ ಯಾರು ಸ್ವಂತ ಮಕ್ಕಳು ಮೇಯಿಸಿ ಹಾಲು ಕೊಟ್ಟು ಕಳಿಸ್ತಾರೆ ನೀವು ಬೇರೆ ಹಾಲು ಕೊಟ್ಟು ಕಳಿಸ್ತೀರಿ ಅದಕ್ಕೆ ನೀವು ನಿಮ್ಮ ಕರ್ತವ್ಯಕ್ಕೆ ನಾವೆಲ್ಲ ಪ್ರಶಂಸನೆ ಮಾಡ್ತೇವೆ ಮತ್ತು ಆ ಮಕ್ಕಳಿಗೆ ಏನಪ್ಪ ಅಂದ್ರೆ ನೀವು ಎರಡನೇ ತಾಯಿಗಪ್ಪಲೆ ನೋಡ್ಕೋತಾ ಇದ್ದೀರಿ ಮುಂದೆ ನೋಡ್ಕೋತೀರಿ ಮಾಡ್ತೀರಿ ಪೋಷಕಾಂಶ ಅಂಗನವಾಡಿ ಥ್ರೂ ಎಷ್ಟು ಸರ್ಕಾರ ಅಂದ್ರೆ ನಾವು ಡಿಪೆಂಡೇ ಆಗಬಾರ್ದು ಎಷ್ಟು ಸರ್ಕಾರ ಪೋಷಕಾಂಶ ಕೊಟ್ಟರು ಕೂಡ ನಾವು ನಮ್ಮ ಮನೆಗೆ ಪೋಷಕಾಂಶ ತಯಾರು ಮಾಡಿ ಮಕ್ಕಳಿಗೆ ಕೊಡ್ತೇವೆ ಅದು ಬಹಳ ಚೆನ್ನಾಗಿ ಸಾಮಾನ್ಯವಾಗಿ ಯಾರು ಮನೆಯಿಂದ ಹಾಲು ಮನೆಯಿಂದ ಆಹಾರ ಮುಂಚೆ ಅವ್ರಿಗೆ ಹೆಚ್ಚಿನ ರೋಗ ಬರಬೇಕು ನಾವು ಹೆಚ್ಚಾಗಿ ಹೊರಗೆ ಎಲ್ಲನೇ ಹೊರಗೆ ಖರೀದಿ ಮಾಡ್ತೇವೆ ಮುಂಚೆ ಹೇಳ್ಬೇಕಾದ್ರೆ ನಮ್ಮ ಎಲ್ಲೋ ಹೋಟೆಲ್ದಾಗ ನಾಷ್ಟ ಮಾಡ್ತೇವೆ ಎಂಥದ್ದೋ ಎಣ್ಣೆ ತರ್ತಾರ ಎಲ್ಲ ರಾತ್ರಿ ತಿಂಡಿ ಮುಂಜಾನೆ ಯೂಸ್ ಮಾಡ್ತಾರೆ ಹಾಗಾಗಿ ಏನಪ್ಪ ಅಂದ್ರೆ ನಮ್ಮ ಮನೆ ಸ್ಪೆಷಲಿ ಮನೆ ಡೈಲಿ ಇನ್ನು ಉಸುಳಿ ಮಾಡಿ ಮಕ್ಕಳು ತಿಳಿಸ್ರಿ ಮೊಳಕೆ ಕಾಳು ಮಾಡಿರಿ ಹಸಿದೆ ತಿನ್ಬೋದು ಏನು ದೊಡ್ಡ ವಿಷಯ ಅಲ್ಲ ಅದಕ್ಕೆ ಇವೆಲ್ಲ ಇದು ಮಾಡ್ತೀರಿ ಮಕ್ಕಳಿಗೆ ಏನಪ್ಪ ದವಾಖಾನೆಗೆ ದೂರ ಇಡ್ರಿ ಹಾಗೆಲ್ಲ ಬಂದು ದವಾಖಾನೆ ಹೋಗಿ ಅಂದ್ರೆ ಅವ್ರು ಏನು ಕೇಳಿದ್ರೆ ರೊಕ್ಕ ಕೊಟ್ಟು ಬರ್ಬೇಕು ಎಷ್ಟು ಹೇಳಿದ್ರೆ ₹10 ಕೊಡಬೇಕು ₹100 ಕೊಟ್ಟು ಬರಬೇಕು 10 ರೂಪಾಯಿ ನಮ್ಮ ಮನೆ ಆಗಲು ಬಿಜಾರ್ ಬಂದ್ರೆ 10 ಕೊಟ್ಟು ಬರಬೇಕು ಅದ್ರ ಬದಲು ನೀವು ಒಂದು ₹100 ಒಂದು ತಿಂಗಳಿಗೆ ಖರ್ಚು ಮಾಡಿದ್ರೆ ಮಕ್ಕಳು ಒಳ್ಳೆ ರೀತಿ ಬೆಳೀತಾರೆ ಅದಕ್ಕೆ ನೀವೆಲ್ಲ ನಾವು ಕೆಲವೊಂದು ಮಾತು ನಾವು ಹೇಳೋ ನಿಮ್ಮ ಬದುಕಿನ ಇಂಪ್ಲಿಮೆಂಟ್ ಇಷ್ಟೆಲ್ಲ ತಗೋರಿ ಅದರಿಂದ ಏನಂದ್ರೆ ನಿಮ್ಮ ಮಕ್ಕಳು ಆರೋಗ್ಯ ಚಂದ ಇರ್ತದ ಅವರು ಆರೋಗ್ಯ ಚಂದ ಇರ್ತಂದ್ರೆ ನಿಮಗೇನಪ್ಪ ಅಂದ್ರೆ ಟೆನ್ಷನ್ ಇರೋದು ರಾತ್ರಿ ಉರಿ ಬಂದು ಮುಂಜಾನೆ ಉರಿ ಬಂದು ಇದು ಆಗಲ್ಲ ಈ ಕಬ್ಬಿಣ ಗೋಲಿ ಅಂತ ಬರೀ ಅವ್ರ ಬರೀ ಕಬ್ಬಿಣ ಗೋಲಿ ಅಂತ ಅವು ಯಾವ ತಗೋದೇ ಅಂತಾರೆ ಡಾಕ್ಟರ್ ಕೊಡೋದ್ರಿ ಐರನ್ ಟ್ಯಾಬ್ಲೆಟ್ಸ್ ಅಂತಾರೆ ಮೊದಲು BP ಹೆಚ್ಚಿಗೆ ಬಹಳ ಸಾಕಷ್ಟು ರೋಗಗಳು ಬರ್ತವೆ ಎಲ್ಲ ಮಾಡೋದ್ರಿಂದ ಅವೆಲ್ಲ ರೋಗ ನಮ್ಮವೇ ಕೆಲವು ದವಾಖಾನೆ ನಮ್ಮ ಮನೆ ದವಾಖಾನೆ ಬರಬೇಕು ಇವೆಲ್ಲ ನಾವು ಹೇಳಿದ ಕೆಲವೊಂದು ಅಂಶಗಳು ನಿಮ್ಮ ಪೌಷ್ಟಿಕಾಂಶ ಆಹಾರ ಅಭಿಯಾನ ಏನು ಮಾಡತ್ತಾರ ಅದ್ರ ಪ್ರಕಾರ ಬರೀ ಎಲ್ಲರೂ ಈಗ ಕೆಲವೊಂದು ಹೆಸರು ಇರ್ತಲ್ಲ ಈ ಹೆಸರು ಮನೆ ನೀವು ದಿನ ಮಕ್ಕಳಿಗೆ ₹1 ಚಿಪ್ಸು ₹2 ಚಿಪ್ಸು ಏನು ಕೊಡ್ತಿರಲ್ಲ ಇದು ಮುಂದೆ ಏನಪ್ಪ ಅಂದ್ರೆ ಮಕ್ಕಳಿಗೆ ದವಾಖಾನೆಗೆ ಕಳ್ಸಕ್ಕೆ ಕೊಟ್ಟು ಏನಾಗ ನೀವು ರೊಕ್ಕ ಕೊಟ್ಟು ದವಾಖಾನೆ ರೋಗ ಕರ್ಕೊಂಡಾಗ ಇದು ಹೆಸರು ನೀವು ಮಕ್ಕಳ ಹತ್ತ ಮನೆಗೆ ನೆನೆಕಿ ಉಗುರಿ ಮಾಡಿ ಉಸುಳಿ ಮಾಡಿ ತಿನ್ನಿಸಿ ಯಾವ ಮಕ್ಕಳು ಅಲ್ಲ ಅಂತ ಹೇಳಿ ನೀವು ಉಸುಳಿ ಮಾಡಿ ಹೆಸರು ಉಸುಳಿ ಮಾಡಿ ತಿನ್ನಿಸ್ರಿ ಮಕ್ಕಳಿಗೆ ಗೊತ್ತು ಯಾರ ಮಕ್ಕಳು ಅಲ್ಲ ಅಂತಾರ ಈಗ ಯಾವ ಚಿಪ್ಸ್ನು ಅಲ್ಲ ಮರು ಮುಂಜಾನೆ ₹2 ಚಿಪ್ಸ್ ಯಾರು ಕೇಳೋರು ಡಬಲ್ ರೊಟ್ಟಿ ಎಂಬುದು ಏನದ ರೊಟ್ಟಿ ಗರಂ ರೊಟ್ಟಿ ಮಾಡಿ ಬಿಡ್ತೀರಿ ಮನ್ಯಾಗ ಡಬಲ್ ರೊಟ್ಟಿ ಏನದ 3 ದಿನದ ಇರ್ತಾವೆ ಡಬಲ್ ರೊಟ್ಟಿ ತಂಗುಳ ರೊಟ್ಟಿ ಮನೆಯಿಂದ ನಾವು ತೆಂಗಿನ ಮೇಲೆ ರೊಟ್ಟಿನ ಬಿಸಿ ರೊಟ್ಟಿ ಅದು ಮಕ್ಕಳಿಗೆ ಚಂದ ಡಬಲ್ ರೊಟ್ಟಿ ಚಂದ
ರೊಟ್ಟಿ ಚಂದ. ಎರಡನೇದು ಈಗ ನಾವು ಇವು ಇದಕ್ಕೆ ಏನಂತೀರಿ ಶಿಮ್ಲಾ ಮಿರ್ಚ್ ಸಿಮ್ಲಾ ಮಿರ್ಚ್ ಅಂತೀರಿ. ಇದರಷ್ಟು ಮತ್ತೆ ಯಾವುದಕ್ಕೂ ಹೊಡೆಯಲ್ಲ. ಮುಂಜಾನೆ ಮತ್ತೆ ಹೊಡಿತಾರೆ, ಹೊತ್ತು ಮನೆಗೆ ಕಡಿತಾರೆ. ಈಗ ಔಷಧ ಹೆಂಗದ ಅಂದ್ರೆ ಇದನ್ನ ಒಂದು ಹೊಡೆದ್ರೆ 1 ತಿಂಗಳ ಮೇಲೆ ಕಡಿಬೇಕು ನಾವು. ಅದಕ್ಕೆ ನೀವೆಲ್ಲ ಬಹಳ ಮುಂದೆ ತರಕಾರಿಗಳು ನಾವೇ ಮೆಣಸಿನ್ಕಾಯ್ದ ನಾವು ದಿನ ಬಂದು ಹೊಡಿತೇವೆ. ಯಾರೋ ತರಕಾರಿ ಬೆಳೆ ಮಕ್ಕಳಿಗೆ ಹೇಳ್ತೀರಿ, ಈ ಎಲ್ಲ ತರಕಾರಿಗಳು ತಿಂದರು ನಮ್ಮ ಮನೆ ಹೊಲದಾಗ ಹಿತ್ತಿನ ತರಕಾರಿ ಬೆಳೆಸ್ಕೊಡಿ. ಒಂದು ಇವತ್ತ ನಾಳೆ ಏನಂತಂದ್ರೆ ಛತ್ತಿನ ಮೇಲೆ ದೊಡ್ಡ ದೊಡ್ಡ ಚೀಲ ಒಳದಾಗ ಮಣ್ಣು ಹಾಕ್ರಿ, ಬೀಜ ಹಾಕ್ರಿ, ನೀವು ಮನೆಗೆ ತರಕಾರಿ ಬೆಳೆಸ್ಕೊಡಿ. ಹೊಲದಾಗ ಬೆಳೆಸೋದಕ್ಕಿಂತ ಯಾಕಂದ್ರೆ ಹೊಲದಾಗ ಭಾಳ ರೋಗ ಬರ್ತಾವೆ. ಛತ್ತಿ ಮೇಲೆ ಮಣ್ಣಿಗೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿ ಮಣ್ಣು ಇರ್ತಾವಲ್ಲ, ಅದಕ್ಕೆ ಈಗ ಮೊದಲೇ ಮಾಡ್ಬೇಕು. ರೋಗ ಬರೋದಂದ್ರೆ ಮಣ್ಣು ಹ್ಯಾಂಗೆ ನಮ್ಮ ಪೋಲಿಯೋ ಹೆಣ್ಮಕ್ಳು ಇದು ಈ ಮಾಸಾಚರಣೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಪೋಷಣ ಅಭಿಯಾನ ಮಾಸಾಚರಣೆ ಕಾರ್ಯಕ್ರಮ ಅಡಿಯಲ್ಲಿ ಈ ಅಕ್ರಣ ಬಿ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ಆಹಾರ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಪೌಷ್ಟಿಕ ಆಹಾರ ಶಿಬಿರವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಪೌಷ್ಟಿಕ ಆಹಾರ ಶಿಬಿರವನ್ನು ಇದರ ಉದ್ದೇಶ ಏನಂದ್ರೆ ಗರ್ಭಿಣಿ, ಬಾಣಂತಿ ಮತ್ತು ಕಿಶೋರಿಯರಿಗೆ ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಮತ್ತು ರಕ್ತಹೀನತೆಯನ್ನು ಹೋಗಲಾಡಿಸಲು. ಯಾಕಂದ್ರೆ ಪ್ರತಿ ಒಂದು ಸ್ಥಳೀಯವಾಗಿ ಸಿಗುವ ನಮ್ಮಲ್ಲಿ ಆಹಾರ ಪದಾರ್ಥಗಳಾಗಲಿ, ಹಸಿ ತರಕಾರಿಗಳಾಗಲಿ, ಸ್ಥಳೀಯವಾಗಿ ಸಿಗುವ ಹಣ್ಣುಗಳಾಗಲಿ, ಈ ಮಳೆಗಾಲ ಟೈಮಿನಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಸಿಗ್ತಾವ, ಎಲ್ಲತೆಗೆ ಸಿಗ್ತಾವ. ಇದ್ರ ಉದ್ದೇಶ ಏನಂದ್ರೆ ಒಟ್ಟಾರೆ ನಮ್ದು ರಕ್ತಹೀನತೆಯಿಂದ ಯಾರೂ ಬಳಲಬಾರದು. ಇದ್ರ ಉದ್ದೇಶ ಇದು. ನಿಮಗೆಲ್ಲ ಜಾಗೃತಿ ಶಿಬಿರ ಯಾಕೆ ಮೂಡಿಸೋದು? ಜಾಗೃತಿ ಶಿಬಿರ ಮೂಡಿಸ್ಬೇಕಂದ್ರೆ ನಮ್ಮಲ್ಲಿ ಎಷ್ಟೋ ತರಕಾರಿಗಳು ಇರ್ತವ. ನುಗ್ಗೆಕಾಯಿ ತಪ್ಪಲು ಇರ್ತದ, ಮತ್ತು ಪಪ್ಪಾಯ ಇರ್ತದ, ಹುಣಸೆ ತಪ್ಪಲು ಇರ್ತದ, ಗೋಳೆ ಪಲ್ಯ, ಬೆರಕೆ ಪಲ್ಯ ಎಲ್ಲವೆಲ್ಲ ನಮ್ಮ ಹೊಲದಾಗ ಸ್ಥಳೀಯವಾಗಿ ಸಿಗ್ತಾವ. ಈ ಹಸಿರು ತರಕಾರಿದಿಂದ ಕಬ್ಬಿಣಾಂಶ ಇರ್ತದ ಮತ್ತು ಹುಳಿ ಪದಾರ್ಥದಾಗ ವಿಟಮಿನ್ ಸಿ ಇರ್ತದ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದ ಮತ್ತು ರಕ್ತವನ್ನು ಹೆಚ್ಚಿಸಿಗೊಳಿಸ್ಲಿಕ್ಕ ಈ ತಪ್ಪಲ ತರಕಾರಿಗಳೆಲ್ಲ ಇರ್ತಾವ. ನೀವೇನು ಮಾಡ್ತೀರಿ ಅಂದ್ರೆ ಈ ನಮ್ಮದು ಇದು ಅಲ್ಲೇ ನಮ್ಮ ಹೊಲದಾಗೆ ಬೆಳೀತದ, ನಮ್ಮ ಹಿತ್ತಲಾಗೆ ಬೆಳೀತದ ಅಂತೆಲ್ಲ ತೆಗೆದು ನೆಗ್ಲೆಕ್ಟ್ ಮಾಡಿ ಬಿಡ್ಸಾಕ್ತೀವಿ. ಮತ್ತು ಮುಂದೆ ಬರುವ ಈಗ ಹಣ್ಣುಗಳು ಏನು ಬರ್ತಾವ ಅಂದ್ರೆ ಸೀತಾಫಲ ಹಣ್ಣು ಇರ್ತದ. ಆ ಸೀತಾಫಲ ಹಣ್ಣೆಲ್ಲ ಸರ್ದಿ ಆಯ್ತದೆ ಅಂತ ಸ್ಥಳೀಯವಾಗಿ ಯಾರಿಗೂ ಕೊಡಲ್ರಿ. ನಿಮ್ಮ ಏನು ಊಟ ಮಾಡೋದನ್ನ ನೀವು ಕರೆಕ್ಟು ಊಟ ಮಾಡ್ತಾ ಇಲ್ಲ. ಅದ್ರ ಸಲುವಾಗಿ ಪ್ರತಿ ಒಬ್ಬರಿಗೆ ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗೋದು ಏನೇನೆಲ್ಲ ತಪ್ಪಲು ಹಸಿ ತರಕಾರಿಗಳು ಊಟ ಮಾಡಬೇಕು. ಆ ಉದ್ದೇಶದಿಂದ ನಮ್ಮಲ್ಲಿ ಇರ್ಬೇಕಾದ್ರೆ ಯಾರು ಊಟ ಮಾಡಲ್ಲ. ಪೌಷ್ಟಿಕ ಆಹಾರ ಶಿಬಿರ 2018 ಹಿಡಿದು ಸ್ಟಾರ್ಟ್ ಆಗಿದೆ ಪೋಷಣ ಅಭಿಯಾನ ಕಾರ್ಯಕ್ರಮ. ಅವಾಗ ಹೇಳೋದು ಆಗಸ್ಟ್ದಾಗ ಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮ ಅಂತ ಇರ್ತದ. ಆಗ 1ನೇ ತಾರೀಕು ಹಿಡಿದು 7ನೇ ತಾರೀಕು ತನ ಆ ಎದೆ ಹಾಲಿನ ಮಹತ್ವದ ಬಗ್ಗೆ ಮಕ್ಕಳಿಗೆ ಎದೆ ಹಾಲು ಹೆಂಗೆ ಕುಡಿಸ್ಬೇಕು, 6 ತಿಂಗಳ ತನಕ ಓನ್ಲಿ ಎದೆ ಹಾಲು ಅಷ್ಟೇ ಕುಡಿಸ್ಬೇಕು, ನೀರು ಅದು ಕುಡಿಸ್ಬಾರ್ದು. ಎದೆ ಹಾಲಿನಾಗ 80% ನೀರು ಇರ್ತದ. ನಾವೇನೋ ಆಗಿಲ್ಲ ಹಳ್ಳಿದಾಗ ಏನೋ ಹೇಳ್ತಾರೆ ಎಲ್ಲ ಜೇನುತುಪ್ಪ ನಗ್ಸೋದು, ಔಡುಲೆ ಎಣ್ಣೆ ನಗ್ಸೋದು, ಗುಡ್ತಿಕ್ಕಿ ನೀರು ಕುಡಿಸೋದು, ಏನೇನೋ ಇದು ಮೂಢನಂಬಿಕೆ ಇರ್ತಾವ. ಅದೆಲ್ಲ ಹೋಗಲಾಡಿಸ್ಲಕ್ಕ ಮಕ್ಕಳೆಲ್ಲ ದಷ್ಟ ಪುಷ್ಟಾಗಿ ಬೆಳಿಲಕ್ಕ ನಿಮ್ದು ಜಾಗೃತಿ ಶಿಬಿರ. ನೀವು ಹೇಳಿ ನೀವು ತಿಳ್ಕೊಂಡು ಕಿಶೋರಿಯರಿಗೆ ಯಾಕೆ ಮೇನ್ ಕರ್ಸಂದ್ರೆ ಮುಂದೆ ಕೇಳಿ ಕಿಶೋರಿಯರು ಏನು ಮಾಡ್ತಾರಂದ್ರೆ ಕಿಶೋರಿಯರು ಮುಂದೆ ಗರ್ಭಿಣಿಯರಾಗೋದು, ಬಾಣಂತಿಯರಾಗೋದು ಎಲ್ಲದು ಕಿಶೋರಿಯರ್ದಾಗ ಮೊನ್ನೆ ಅನಿಮಿಯಾ ಚೆಕ್ ಮಾಡಿದೆವಲ್ಲ, ಎಲ್ಲ ರಕ್ತಹೀನತೆ ಚೆಕ್ ಮಾಡಿದ್ರು 9 ಪಾಯಿಂಟು 8 ಪಾಯಿಂಟು 10 ಪಾಯಿಂಟು ಅಷ್ಟೇ ರಕ್ತ ಇರೋದು. ಯಾಕಂದ್ರೆ ಆಹಾರ ಪದ್ಧತಿ ಎಲ್ಲ ನಾವು ಊಟ ಚೆನ್ನಾಗಿ ಮಾಡ್ತಾ ಇಲ್ಲ, ಹಸಿರು ತರಕಾರಿ ತಿಂತಾ ಇಲ್ಲ, ಸ್ಥಳೀಯವಾಗಿ ಸಿಗೋದು ಏನು ತಿಂತಾ ಇಲ್ಲ.